ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ಶಿವದ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಎಸ್ ಮುಗಿಸಿದ್ರ, ಮುಂದೇನೆ ಅಂತಕ್ಕಂತ ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಯಾವ ಕೋರ್ಸ್ ನ ತಗೋಬೇಕು, ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನಿದ್ದೀನಿ ನಿಮ್ಮ ಒಂದು ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ. ನಿಮ್ದೀಗ SSLC ಮುಗಿದಿದೆ, ಮುಂದೇನ್ ಮಾಡ್ಬೇಕಂತಹ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಫಸ್ಟ್ ನಿಮ್ ಮುಂದ್ಗಡೆ ಹಲವಾರು ಕೋರ್ಸಸ್ ಇದಾವೆ. ಯಾವ್ದು ತಗೋಬೇಕು, ಯಾವ್ ತಗೊಂಡ್ರೆ ಏನು, ಎಷ್ಟು ವರ್ಷಗಳಲ್ಲಿ ಮುಕ್ತಾಯ ಆಗುತ್ತೆ, ಮುಂದೇನು ಅಂತ. ಫಸ್ಟ್ ಬಂದ್ಬಿಟ್ಟು PUC. ಈ ಒಂದು ಕೋರ್ಸ್ ನ ಒಂದು ಡ್ಯೂರೇಷನ್ ಏನು, ಅವಧಿ ಬಂದ್ಬಿಟ್ಟು 2 ವರ್ಷಗಳ ಕಾಲ ಇರ್ತದೆ. ಇದರಲ್ಲಿ ಬಂದ್ಬಿಟ್ಟು ಟೋಟಲಿ 3 ಒಂದು ಕಾಂಬಿನೇಷನ್ ಇರುತ್ತೆ. ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್. ಈ ಒಂದು ಸೈನ್ಸ್ ಅಲ್ಲಿ PCMB, PCMC, PCME ಎಂತಕ್ಕಂಥ 3 ಕಾಂಬಿನೇಷನ್ಸ್ ನಾವು ನೋಡ್ತೀವಿ. ಏನು ಈ ಒಂದು ಸೈನ್ಸ್ ಬ್ರಾಂಚ್. ನೆಕ್ಸ್ಟ್ ಕಾಮರ್ಸ್, ವಾಣಿಜ್ಯ ವಿಭಾಗ. ಇಲ್ಲಿ HEBA, HEA, EBSCS, SEBA ಎಂತಕ್ಕಂಥ ಒಂದು 3 ಕಾಂಬಿನೇಷನ್ಸ್ ಅನ್ನ ನಾವು ಕಾಣಬಹುದು ಇಲ್ಲಿ ಈ ಒಂದು ಕಾಮರ್ಸ್ ಅಲ್ಲಿ. ನೆಕ್ಸ್ಟ್ ಕಲಾ ವಿಭಾಗ, ಆರ್ಟ್ಸ್ ಅಲ್ಲಿ HEPS, HESK, GEPS ಈ ರೀತಿಯಾಗಿ PUC ಅಲ್ಲಿ ನಾವು ನೋಡಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ಲೊಮೊ. ಇದರ ಒಂದು ಅವಧಿ ಬಂದ್ಬಿಟ್ಟು ನಿಮಗೆ 3 ವರ್ಷಗಳ ಕಾಲ ಇರ್ತದೆ. ಇನ್ನು SSLC ಮುಗಿಸ್ಕೊಂಡು ಹೋದ್ಮೇಲೆ 3 ವರ್ಷಗಳನ್ನೋದು ಇರುತ್ತೆ. ಇದರಲ್ಲಿ ಸಿವಿಲ್ ಬರುತ್ತೆ, ಟ್ರಿಬಲ್ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ E ಅಂತ ಬರುತ್ತೆ, CS ಕಂಪ್ಯೂಟರ್ ಸೈನ್ಸ್, ಆಟೋಮೊಬೈಲ್ ಈ ರೀತಿಯಾದಂತಹ ಒಂದು ಬ್ರಾಂಚಸ್ ಅನ್ನೋದು ನಾವು ಈ ಒಂದು ಡಿಪ್ಲೊಮಾದಲ್ಲಿ ಕಾಣಬಹುದು. ನೆಕ್ಸ್ಟ್ ಈ ಡಿಪ್ಲೊಮಾ ಮುಗಿಸಿದಾದ್ಮೇಲೆ ನೀವು BE ಗೆ ಸೇರ್ಕೋಬಹುದು, ಸಮಸ್ಯೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ITI. ಈ ಒಂದು ಕೋರ್ಸ್ ನ ಅವಧಿ ಬಂದ್ಬಿಟ್ಟು ಕೇವಲ 2 ವರ್ಷಗಳಿರ್ತದೆ. ನೀವು ಒಂದು 10th ಮುಗಿಸ್ಕೊಂಡು ಹೋದ್ಮೇಲೆ ಇದರಲ್ಲಿ ಎಲೆಕ್ಟ್ರಿಷಿಯನ್ ಇರುತ್ತೆ, ಫಿಟ್ಟರ್ ಇರುತ್ತೆ, ವೆಲ್ಡರ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಮತ್ತೆ ಕೋಪಾ. ಇದು ಕೋಪಾ ಎಂತಕ್ಕಂಥದ್ದು ಕಂಪ್ಯೂಟರ್ ಸಂಬಂಧಿಸಿದಂತ ಒಂದು ಕೋರ್ಸ್ ಆಗಿರುತ್ತೆ. ಇಷ್ಟು ನೀವು ಮಾಡ್ಕೋಬಹುದು. ಇದನ್ನ ಮುಗಿಸಿ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಡಿಪ್ಲೊಮಾಗೆ ಜಾಯಿನ್ ಆಗ್ಬೋದು. ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್ಸ್ ಅನ್ನೋದು ಕೊಡಲಾಗುತ್ತೆ. ಇನ್ನು ನೆಕ್ಸ್ಟ್ ಜಾಬ್ ಓರಿಯೆಂಟೆಡ್ ಕೋರ್ಸ್, ವೃತ್ತಿಪರ ತರಬೇತಿ, ಏನು ಪ್ಯಾರಾಮೆಡಿಕಲ್ ಕೋರ್ಸಸ್ ಅನ್ನೋದು ಒಂದು ಇರುತ್ತೆ. ಇದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇರುತ್ತೆ, ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಂತಕ್ಕಂಥದ್ದು ಇರುತ್ತೆ, OT ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತಕ್ಕಂಥ ಕೋರ್ಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ರೇ ಅಂತಕ್ಕಂಥ ಒಂದು ಕೋರ್ಸ್ ಅನ್ನೋದು ಇರುತ್ತೆ. ಇಷ್ಟು ನಿಮಗೆ SSLC ಮುಗಿದ ಮೇಲೆ ಯಾವ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಎಂತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಕ್ಕಿದೆ ಅಂತ ಅನ್ಸುತ್ತೆ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಅದ್ರ ಜೊತೆಗೆ ನಿಮ್ಗೆ ಯಾರು SSLC ಒಂದು ವಿದ್ಯಾರ್ಥಿಗಳು ಗೊತ್ತೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.